ನಮಸ್ಕಾರ ಸ್ನೇಹಿತರೆ, ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವೀಟ್ ಕಾರ್ನ್ ರೆಸಿಪಿ ಮಾಡ್ತಾಯಿದ್ದೀನಿ ನಾನು. ಇದಂತೂ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ನಾನು ಜೋಳ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ನೋಡಿ. ನಾನು ಜೋಳ ಏನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇಲ್ಲ, ಹಾಗೆ ಒಂದು ಪಾತ್ರೆನಲ್ಲಿ ಬೇಯಿಸ್ಕೊತೀನಿ. ಅದು ಮುಳುಗೋಷ್ಟು ನೀರು ಇಟ್ಕೊಂಡಿದ್ದೀನಿ. ಅದು ಮುಳುಗೋಷ್ಟು ಹಾಕಿದ್ರೆ ಸಾಕಾಗುತ್ತೆ ನೀರು. ಜೋಳ ಎಲ್ಲ ಹಾಕೊತಾ ಇದೀನಿ ಬೇಯೋದಕ್ಕೆ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದು. ಇದು ಜಾಸ್ತಿ ಟೈಮ್ ಏನು ಬೇಕಾಗಲ್ಲ. ಕುಕ್ಕರ್ಗೆ ಹಾಕಿದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಈ ಥರ ಪಾತ್ರೆಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಬೆಂದರೆ ಸಾಕು ನೋಡಿ. ಈ ಥರ ಕುದಿ ಬರುತ್ತಲ್ಲ, ಆ ಥರ ಬೆಂದರೆ ಸಾಕಾಗುತ್ತೆ ನೋಡಿ. ಬೆಂದೈತೆ, ಕಲರ್ ಕೂಡ ಚೇಂಜ್ ಆಗೈತೆ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಹುರ್ಕೊಳ್ಳೋದಕ್ಕೆ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೆಣ್ಣೆ ಕೂಡ ಹಾಕೋಬೋದು. ಇಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಫಿಲ್ಟ್ರ್ ಆಗಿರೋಂಥ ಜೋಳ ಎಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಈರುಳ್ಳಿ ಏನೋ ಹಾಕ್ಕೊತಾ ಇಲ್ಲ, ಇದನ್ನೆಲ್ಲ ಹುರ್ಕೊತಾ ಇದ್ದೀನಿ ನೋಡಿ. ನೀರು ಸ್ವಲ್ಪ ಕೂಡ ಇರಬಾರ್ದು, ಆ ಥರ ಹುರ್ಕೊತೀನಿ. ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಇದು ನೋಡಿ. ನೀರು ಸ್ವಲ್ಪ ಕೂಡ ಇಲ್ಲ, ಎಲ್ಲೂ ನೀರಿಲ್ಲ ನೋಡಿ. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಒಂದು ಬೌಲ್ ತಗೊಂಡಿದ್ದೀನಿ, ಬೌಲ್ಗೆಲ್ಲ ಹಾಕ್ಕೊಂಡಿದ್ದೀನಿ ನಾನು ನೋಡಿ. ಆ ಸ್ವೀಟ್ ಕಾರ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರು, ಸ್ವಲ್ಪ ಜೀರಿಗೆ ಪೌಡರು. ನಾನು ಚಾಟ್ ಮಸಾಲ ಏನು ಹಾಕ್ತಾಯಿಲ್ಲ, ನಿಮ್ಗೆ ಚಾಟ್ ಮಸಾಲ ಬೇಕು ಅಂದರೆ ಹಾಕೋಬೋದು. ಸ್ವಲ್ಪ ನಿಂಬೆಹಣ್ಣು ರಸ. ಚಾಟ್ ಮಸಾಲ ಹಾಕಿರೋ ನಿಂಬೆಹಣ್ಣು ರಸ ಹಾಕ್ಬೇಡಿ, ಅದರಲ್ಲೇ ಹುಳಿ ಇರುತ್ತೆ ನೋಡಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ತಿಂತೀರೋ ಅದನ್ನು ನೋಡಿ ಹಾಕ್ಕೊಳ್ಳಿ. ಖಾರ ಇಷ್ಟು ಸಾಕಾಗುತ್ತೆ ಮಕ್ಕಳು ತಿನ್ನೋದ್ರಿಂದ. ನಾನು ಖಾರ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಉಪ್ಪೇನು ಹಾಕ್ಕೊಂಡಿಲ್ಲ ನೋಡಿ, ಆಮೇಲೆ ಹಾಕ್ಕೊತೀನಿ ಉಪ್ಪು. ಬೇಯೋದಕ್ಕೆ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ನಾನು ಉಪ್ಪು ಹಾಕಿಲ್ಲ ಇಲ್ಲಿ. ಈ ರೆಸಿಪಿಯನ್ನು ಒಂದು 2 ನಿಮಿಷದಲ್ಲೇ ರೆಡಿ ಆಗೋಗುತ್ತೆ ನೋಡಿ. ಇವಾಗ ಸ್ವಲ್ಪ ಟೇಸ್ಟ್ ನೋಡ್ತೀನಿ, ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಕಮ್ಮಿ ಐತೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇದೇ ಥರ ಈಸಿ ರೆಸಿಪಿಗಾಗಿ ವಂಶಿಕಾ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬ ಈಸಿ ರೆಸಿಪಿ ಅಲ್ಲ, ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಹೆಲ್ತಿಯಾಗಿರುತ್ತೆ ಮನೇಲಿ ಮಾಡಿಕೊಟ್ರೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ. ನಾನು ರೋಡ್ ಸೈಡ್ ಕೊಡ್ತಾರಲ್ವ, ಅದೇ ಥರ ಕಪ್ಪಲ್ಲಿ ಹಾಕಿ ಸ್ಪೂನ್ ಹಾಕಿದ್ದೀನಿ. ಮಕ್ಕಳಂತೂ ಇದು ತುಂಬ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.